ದರ್ಶನ್ ಅಂಡ್ ಗ್ಯಾಂಗ್ಗೆ ಸದ್ಯಕ್ಕೆ ಬೇಲ್ ಸಿಗಲ್ವಾ? ಸಿಗೋದು ಕಷ್ಟ. ಯಾಕಂತ ಹೇಳಿದ್ರೆ ಯಾರಿಗೆ ಬೇಲ್ ಸಿಗಬೇಕಾದ್ರೂ ಕೂಡ ಮೊದಲಿಗೆ ಚಾರ್ಜ್ ಶೀಟ್ ಆಗಬೇಕು. ಚಾರ್ಜ್ ಶೀಟಲ್ಲಿ ಅದು A1ನೋ A2ನೋ A3ನೋ A15ನೋ A13ನೋ ಯಾರ ಬಗ್ಗೆ ಏನು ಆರೋಪ ಬಂದಿರುತ್ತೆ ಡೀಟೇಲಾಗಿ ಹೇಳಿರ್ತಾರೆ. ಪ್ರತಿಯೊಬ್ಬರ ಪಾತ್ರವನ್ನು ಕೂಡ ಹೇಳಿರ್ತಾರೆ. ಚಾರ್ಜ್ ಶೀಟ್ 300 ಪುಟ ಆದರೂ ಆಗಬಹುದು, 3000 ಪುಟ ಆದರೂ ಆಗಬಹುದು, 15,000 ಪುಟ ಆದರೂ ಆಗಬಹುದು. ಡೀಟೇಲಾಗಿ ಬರೆದಿರ್ತಾರೆ. ಅದಕ್ಕೆ ಪೂರಕವಾಗಿ ತಾವು ನಿರೂಪಿಸಬಹುದಾದಂಥ ಸಾಕ್ಷ್ಯಗಳನ್ನು ಇಟ್ಕೊಂಡಿರ್ತಾರೆ, ಅಥವಾ ಸಾಕ್ಷ್ಯ ಏನಿರುತ್ತೋ ಅದನ್ನ ಇಟ್ಕೊಂಡೇ ಅಲ್ಲಿ ಪೂರ್ತಿ ಬರೆದಿರ್ತಾರೆ. ಈ ಚಾರ್ಜ್ ಶೀಟ್ ಆಗದೆ ಯಾರಿಗೂ ಜಾಮೀನು ಸಿಗಲ್ಲ. ನೋಡಿ, ಈ ಕೇಸಲ್ಲಿ 7 ವರ್ಷಕ್ಕಿಂತ ಮೇಲೆ ಶಿಕ್ಷೆ ಆಗುವಂಥ ಕೇಸ್ ಅಲ್ವಾ ಇದು? 7 ವರ್ಷಕ್ಕಿಂತ ಮೇಲೆ ಶಿಕ್ಷೆ ಆಗುತ್ತೆ. ಮರಣದಂಡನೂ ಆಗಬಹುದು, ಜೀವಾವಧಿನೂ ಆಗಬಹುದು, ಇನ್ಯಾವ ಶಿಕ್ಷೆ ಬೇಕಾದರೂ ಆಗಬಹುದಾಗುತ್ತೆ ಇಲ್ಲಿ. ಸೊ ಇಂಥ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಚಾರ್ಜ್ ಶೀಟ್ ಮಾಡೋಕ್ಕೆ ಪೊಲೀಸರಿಗೆ 90 ದಿನಗಳ ಕಾಲಾವಕಾಶ ಇರುತ್ತೆ. 3 ತಿಂಗಳು ಟೈಮ್ ಇರುತ್ತೆ. 3 ತಿಂಗಳಲ್ಲಿ 90ನೇ ದಿನ ಕೂಡ ಚಾರ್ಜ್ ಶೀಟ್ ಕಂಪ್ಲೀಟ್ ಆಯಿತು ಅಂತ ಸಬ್ಮಿಟ್ ಮಾಡಬಹುದು. ಅಕಸ್ಮಾತ್ ನಾವೆಲ್ಲ ತನಿಖೆ ಮುಗಿಸ್ಬಿಟ್ಟಿದ್ದೀವಿ, ಏನು ಬಾಕಿ ಉಳಿದಿಲ್ಲ, ಇದರಲ್ಲಿ 25 ದಿನಕ್ಕೇ ಮಾಡಬಹುದು, ಅಥವಾ 1 ತಿಂಗಳಿಗೆ ಮಾಡಬಹುದು, ನಾಳೆಗೆ ಮುಗಿಸಿರಬಹುದು, ನಮಗೆ ಗೊತ್ತಿಲ್ಲ. ಆದರೆ ಚಾರ್ಜ್ ಶೀಟ್ ಫೈಲ್ ಆಗದೆ ಜಾಮೀನಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಚಾರ್ಜ್ ಶೀಟ್ ಆದ ಬಳಿಕನೇ ಜಾಮೀನು ಅನ್ನೋ ಕಾರಣಕ್ಕೆ ಮಿನಿಮಮ್ ಅಕಸ್ಮಾತ್ ಪೊಲೀಸರು 90 ದಿನ ನಮಗೆ ಬೇಕು ಅಂತ ತೊಗೊಂಡ್ರೆ 3 ತಿಂಗಳ ಕಾಲ ಅಂತೂ ದರ್ಶನ್ ಜೈಲಲ್ಲಿ ಇರಬೇಕಾಗತ್ತೆ. ಜೂನ್ ಆಯಿತು, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎಂಡ್ವರೆಗೂ ಇರಬೇಕಾಗತ್ತೆ ಅಂತ ಕಾಣುತ್ತೆ. ಇರಲಿ, ಆರೋಪ ಪಟ್ಟಿ ಸಲ್ಲಿಸಿದ ಮೇಲೇ ಬೇಲ್ ಪ್ರೊಸೀಜರ್ ಶುರುವಾಗೋದು. ಪೊಲೀಸರಿಂದ ಪ್ರಬಲ ಸಾಕ್ಷ್ಯ ಸಂಗ್ರಹ ನಡೆದಿದೆ. ಆರೋಪ ಪಟ್ಟಿ ಅವ್ರು ಸಲ್ಲಿಸಿದ ಮೇಲೇ ದರ್ಶನ್ಗೆ ಬೇಲ್ ವಿಚಾರ ಒಂದು ಕೋರ್ಟ್ ಮುಂದೆ ಬರೋದು. ಆಮೇಲೂ ಕೂಡ 90 ದಿನ ತಕ್ಷಣ ದರ್ಶನ ಆಚೆ ಬಂದುಬಿಡ್ತಾರಾ, ಈ ಗ್ಯಾಂಗ್ನವ್ರು ಆಚೆ ಬಂದುಬಿಡ್ತಾರಾ ಅಂದರೆ ಇಲ್ಲ. ನ್ಯಾಯಾಧೀಶರು ಹೇಳಿದ್ರೆ ಆಚೆ ಬರಬಹುದು, ಇಲ್ಲ ಅಂದರೆ ಇಲ್ಲ.